ಕೆಲವು ಮೂಮೆಂಟ್ ಅಲ್ಲಿ ಗಾರ್ಡ್ ಸೆಕ್ಷನ್ ಬ್ಲಾಕ್ ಆಗಿರುತ್ತೆ. ಯಾವ ಪೊಸಿಷನ್ ಅಲ್ಲಿ ಗಾಡಿ ಪಾಸ್ ಆಗ್ತದೆ ನೋಡ್ಕೊಂಡ್ಬಿಟ್ಟು ನಾವು ಮೂವ್ ಮಾಡ್ಬೇಕು. ಅದರಲ್ಲಿ ಡ್ರೈವಿಂಗ್ ಕಲ್ತ್ಕೊಂಡು ಮತ್ತೆ ಇನ್ಸುಲೇಟರ್ ಅಲ್ಲಿ ಮಾಡಿ ಆಮೇಲೆ ಬಸ್ಸಲ್ಲಿ ನಾನು ತುಂಬಾ ಟೈಮ್ ಈಗ ಕೆಲಸ ಮಾಡಿ ಆಮೇಲೆ ಡ್ರೈವಿಂಗ್ ಕೆಲಸಕ್ಕೆ ಬಂದಿದ್ದೆ. ಹೆಚ್ಚು ಟ್ರಾಫಿಕ್ ಇರುವಂತ ಟೈಮ್ ಎಷ್ಟು ಗಂಟೆಗೆ ಸರ್ ಆ ಘಾಟ್ ಸೆಕ್ಷನ್ ಬ್ಲಾಕ್ ಆಗುದು? ನಾನ್ ಎಸಿ ಗಾಡಿಯಲ್ಲಿ ಸ್ವಲ್ಪ ಮೈಲೇಜ್ ಜಾಸ್ತಿ, ಮತ್ತೆ ಎಸಿ ಮೈಲೇಜ್ ಸ್ವಲ್ಪ ಡೌನ್ ಆಗ್ತದೆ. ಸ್ವರ್ಗ ಎಲ್ಲೋ ನರಕ ಎಲ್ಲೋ ಕೇಳಿದ್ರೆ ನನ್ನ ಪ್ರಕಾರ ಇದು ಸ್ವಲ್ಪ ಈಸಿ ಆಗುತ್ತೆ. ಶಾರ್ಟ್ ವೀಲ್ ಸ್ವಲ್ಪ ಈಸಿ ಅಂದ್ರೆ ಸಣ್ಣ ಗಾಡಿ ಅಲ್ಲ, ಇದಕ್ಕಿಂತ ದೊಡ್ಡ ಬರುತ್ತೆ. 13.5 ಮೀಟರ್ ಎಲ್ಲ ಬರುತ್ತೆ. ನೈಟ್ ಅಲ್ಲಿ ಲಾರಿ ಅವರು ಸೈಡ್ ಹಾಕಿ ಮಲಗಿದವಾಗ ಆರಾಮಾಗಿ ಹೋಗ್ಬೇಕು. ಯಾಕಂದ್ರೆ ಪಾಪ ಅವರಿಗೆ ಪಾಸ್ ಮಾಡ್ಲೇಬೇಕು, ಗಾರ್ಡ್ ಸೆಕ್ಷನ್ ಪಾಸ್ ಮಾಡ್ಕೊಂಡೇ ಮಲ್ಕೊಳ್ಳೋದು. ನಾನು ಎಲ್ಲರಿಗೂ ಒಂದು ಮೆಸೇಜ್ ಹೇಳುವಂತದ್ದು, ಈ ಮೊಬೈಲ್ ಹಿಡ್ಕೊಂಡು ಮತ್ತೆ ಟರ್ನ್ ಅಲ್ಲಿ ಆಮೇಲೆ ರಾತ್ರಿ ಹೊತ್ತಲ್ಲಿ ಡಿಪ್ ಕೊಡದೆ ಬರುವಂತ ಡ್ರೈವಿಂಗ್ ಎಲ್ಲ ಮಾಡಬೇಡ. ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ನನ್ನ ಹೆಸರು ರವಿ ಅಂತ ಹೇಳಿ. ಸರ್ ಊರೆಲ್ಲಿ ಸರ್ ನಿಮ್ದು? ನಂದು ಕುಂದಾಪುರ. ಕುಂದಾಪುರ. ಸರ್ ನೀವು ಒಂದು ಬಸ್ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು? 19ರಿಂದ 20 ವರ್ಷ ಆಗಿದೆ. 25 ವರ್ಷ? 19ರಿಂದ 20 ವರ್ಷ. 20 ವರ್ಷ. ಸರ್ ನೀವು ಫಸ್ಟಿಗೆ ಕೂತಂತಹ ಗಾಡಿ ಯಾವ್ದು ಸರ್? ನಾನು ಫಸ್ಟ್ ಕೂತಂತ ಗಾಡಿ ಬ್ಲೂ ಲೈನ್ಸ್ ಅಲ್ಲಿ. ಬ್ಲೂ ಲೈನ್ಸ್. ಎಷ್ಟನೇ ಇಸವಿಯಲ್ಲಿ ಸರ್? 2004ರಲ್ಲಿ. 2004ರಲ್ಲಿ. ಯಾವ ರೂಟ್ ಅಲ್ಲಿ ಹೋದ್ರಿ ಸರ್? ಬಾಂಬೆ ಟು ಬೆಂಗಳೂರಲ್ಲಿ. ಓ, ಮೊದ್ಲಿಗೇನೆ ದೊಡ್ಡ ನಿಮ್ದು ಟ್ರಿಪ್ ಅದು? ಅಂದ್ರೆ ನಾನು ಡ್ರೈವಿಂಗ್ ಕಲ್ತು ಫಸ್ಟ್ ಹೋಗಿರೋದೇ ಅದಕ್ಕೆ, ಬಾಂಬೆ ಟು ಬ್ಯಾಂಗ್ಳೂರ್. ಓಕೆ ಸರ್, ನೀವಾಗ ನವದುರ್ಗಕ್ಕೆ ಬಂದು ಎಷ್ಟು ವರ್ಷ ಆಯ್ತು? ನವದುರ್ಗಕ್ಕೆ ಬಂದಿಗೆ ನಾನು 2 ವರ್ಷ ಆಯ್ತು. 2 ವರ್ಷ ಆಯ್ತು. ಸರ್ ಹೇಗಿದೆ ಸರ್ ಕಂಪನಿ? ಚೆನ್ನಾಗಿದೆ. ಒಳ್ಳೆ ಓನರ್ ಎಲ್ಲ ಒಳ್ಳೆ ಇದ್ದಾರೆ. ತುಂಬಾ. ಓನರ್ ಹೆಸರೇನು ಸರ್? ಸುಭಾಶ್ರೈ ಅಂತ ಹೇಳಿ. ಸುಭಾಶ್ರೈ. ನಿಮ್ಗೆ ಎಕ್ಸ್ಪ್ರೆಸ್ ಅಲ್ಲಿ ಸಹ ಹೋಗ್ಲಿಕ್ಕೆ ಇರ್ತದ ಅಥವಾ ನೈಟ್ ಬಸ್ ಅಲ್ಲಿ? ಇಲ್ಲ, ನಾನು ನೈಟ್ ಬಸ್ ಅಲ್ಲಿ ಮಾತ್ರ ಹೋಗ್ತಿರೋದು. ಓಕೆ, ನೈಟ್ ಬಸ್ ಅಲ್ಲಿ ಮಾತ್ರ. ಸರ್ ಓಡಿಸ್ಲಿಕ್ಕೆ ಯಾವ್ದು ಒಳ್ಳೆ ಸರ್? ನೈಟ್ ಬಸ್ ಒಳ್ಳೇದ ಎಕ್ಸ್ಪ್ರೆಸ್ ಒಳ್ಳೇದು? ನೈಟ್ ಬಸ್ ಅಲ್ಲೂ ಒಳ್ಳೇದು, ಎಕ್ಸ್ಪ್ರೆಸ್ ಅಲ್ಲೂ ಒಳ್ಳೇದು. ಯಾಕಂದ್ರೆ ಗಾಡಿ ಎಲ್ಲ ಹೇಗಿದಾವೆ ಅದೇ ರೀತಿಯಲ್ಲಿ ಓಡಿಸ್ಕೊಂಡು ಹೋಗ್ತೀವಿ. ಹಾಗೆ ಅಂದ್ರೆ ಇದರಲ್ಲಿ ಸ್ವಲ್ಪ ನಿಮ್ಗೆ ರೆಸ್ಟ್ ಸಿಗ್ತದೆ. ಅಂದ್ರೆ ರಾತ್ರಿ ಡ್ಯೂಟಿ, ಡೇ ಅಲ್ಲಿ ರೆಸ್ಟ್ ಸಿಗ್ತದೆ. ಸರ್ ಗಾಡಿ ಓಡಿಸ್ಲಿಕ್ಕೆ ನೈಟ್ ಡ್ರೈವ್ ಒಳ್ಳೇದ ಡೇ ಡ್ರೈವ್? ನೈಟ್ ಡ್ರೈವಿಂಗ್ ಒಳ್ಳೇದು. ಯಾಕೆ ಸರ್? ಯಾಕಂದ್ರೆ ಟ್ರಾಫಿಕ್ ಎಲ್ಲ ತುಂಬಾ ಕಡಿಮೆ ಇರುತ್ತೆ. ಓಕೆ, ಹಾಗಾಗಿ ತುಂಬಾ ಕಡಿಮೆ ಇರುತ್ತೆ, ಹಾಗಾಗಿ ಸೇಫ್ ಆಗಿ ಹೋಗ್ತದೆ. ಓಕೆ ಸರ್, ನಿಮ್ದೊಂದು ಫೇವರೇಟ್ ಆದಂತಹ ಗಾಡಿ ಯಾವ್ದು? ಇವಾಗ ತುಂಬಾ ಕಂಪನಿ ಇದೆ, ಭಾರತ್ ಬೆನ್ಸ್ ಇದೆ, ಐಶರ್ ಇದೆ, ಟಾಟಾ ಇದೆ, ಲೈಲ್ಯಾಂಡ್ ಇದೆ. ನಿಮ್ಗೆ ಒಂದು ಖುಷಿ ಆಗುವಂತ ಓಡಿಸಿದ ಪ್ರಕಾರ ನಂಗೆ ಈಗ ಖುಷಿಯಾಗಿರೋದು ಅಂತ ಹೇಳಿದ್ರೆ ಒಂದು ಲೈಲ್ಯಾಂಡ್. ಯಾಕೆ ಸರ್? ಅದು ಕಂಫರ್ಟೇಬಲ್, ಮತ್ತೆ ಎಲ್ಲಿ ಹೋದ್ರು ಶೋರೂಮು ಮತ್ತೆ ಮೆಕ್ಯಾನಿಕಲ್ ಫೀಲ್ಡ್ ಗೆ ಏನೇ ಒಂದು ಪ್ರಾಬ್ಲಮ್ ಇದ್ರು ಅವ್ರಿಗೆ ಫೋನ್ ಮಾಡಿದ್ರೆ ಇಮಿಡಿಯೇಟ್ಲಿ ಬರ್ತಾರೆ. ಓಕೆ, ಮತ್ತೆ ರೆಸ್ಪಾನ್ಸ್ ಎಲ್ಲ ಮಾಡ್ತಾರೆ. ಓಕೆ ಓಕೆ. ಬೇರೆ ಒಂದು ಕಂಪನಿಯಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಕಾಲ್ ಮಾಡಿ ನಾವು ಕಾಯ್ಬೇಕಾಗತ್ತೆ. ಆತರ ಅಲ್ವಾ? ಮುಂಚೆಯಿಂದ ಸಹ ನೀವು ಲೈಲ್ಯಾಂಡ್ ಅಲ್ಲೇ ಇದ್ರಾ? 3 ಮಾಡಿದ್ದೀನಿ. ಅಂದ್ರೆ ನಿಮ್ಗೆ ಕಂಫರ್ಟ್ ಲೈಲ್ಯಾಂಡ್? ನಂಗೆ ಕಂಫರ್ಟ್ ಅಂತ ಹೇಳಿದ್ರೆ ಲೈಲ್ಯಾಂಡ್ ಅಲ್ಲಿ. ಎಷ್ಟು ಮೈಲೇಜ್ ಸಿಗ್ತದೆ ಸರ್? 5 ಸಿಗ್ತದೆ. 5 ಸಿಗ್ತದಲ್ಲ. ಇದು ನಾನ್ ಎಸಿ ಗಾಡಿ. ನಾನ್ ಎಸಿ ಗಾಡಿ ಸ್ವಲ್ಪ ಮೈಲೇಜ್ ಜಾಸ್ತಿ ಅಲ್ಲ ಸರ್? ನಾನ್ ಎಸಿ ಗಾಡಿಯಲ್ಲಿ ಸ್ವಲ್ಪ ಮೈಲೇಜ್ ಜಾಸ್ತಿ, ಮೈಲೇಜ್ ಸ್ವಲ್ಪ ಡೌನ್ ಆಗ್ತದೆ. ಮತ್ತೆ ಪಿಕಪ್ಸ್ ಹಾಗೆ ಸ್ವಲ್ಪ ಮೈಲ್ ಜಾಸ್ತಿ ಸಿಗ್ತದಲ್ಲ ನಾನ್ ಎಸಿ ಅಲ್ಲಿ? ನಾನ್ ಎಸಿ ಸ್ವಲ್ಪ ಪಿಕಪ್ ಜಾಸ್ತಿ. ಮತ್ತೆ ಅದು ಇಂಜಿನ್ ಎಸಿ ಅಲ್ಲ ಅದು ಬರುದು? ಹೈ ಸೀರೀಸ್ ಇಂಜಿನ್. ಬಸ್ ಫೀಲ್ಡ್ ಬರುವಕ್ಕಿಂತ ಮೊದಲು ಬೇರೆ ಯಾವ್ದ್ರಲ್ಲಿ? ಲಾರಿಯಲ್ಲೇ ಇದ್ದಿದೆ. ಯಾವ ಲಾರಿಯಲ್ಲಿ ಇದ್ರಿ? ಶ್ರೀ ಗಣೇಶ್ ಅಲ್ಲಿ. ಶ್ರೀ ಗಣೇಶ್. ಎಲ್ಲಿಗೆ ಹೋಗ್ತಿತ್ತು ಸರ್ ಅದು? ಆಲ್ ರೌಂಡ್ ಟ್ರಿಪ್ ಅದು, ಆಲ್ ಇಂಡಿಯಾ ಟ್ರಿಪ್ ಅಲ್ಲಿ. ಅದರಲ್ಲಿ ಡ್ರೈವಿಂಗ್ ಕಲ್ತ್ಕೊಂಡು ಮತ್ತೆ ಇನ್ಸುಲೇಟರ್ ಅಲ್ಲಿ ಮಾಡಿ ಆಮೇಲೆ ಬಸ್ ಅಲ್ಲಿ ನಾನು ತುಂಬಾ ಟೈಮ್ ಈಗ ಕೆಲಸ ಮಾಡಿ ಆಮೇಲೆ ಡ್ರೈವಿಂಗ್ ಕೆಲಸಕ್ಕೆ ಬಂದಿದ್ದೆ. ಆಮೇಲೆ ಬಂದ್ರಲ್ಲ ಸರ್. ಲಾರಿಯ ಡ್ರೈವಿಂಗ್ ಸ್ವಲ್ಪ ಕಷ್ಟನಾ ಬಸ್ಸಿನ ಕಷ್ಟದ? ಲಾರಿ ಡ್ರೈವಿಂಗ್ ಸ್ವಲ್ಪ ಕಷ್ಟ, ಯಾಕಂತ ಹೇಳಿದ್ರೆ ಸ್ಲೋಲಿ ಆಗಿ ಓಡಿಸ್ಬೇಕು. ಬಸ್ಸಿನ ಡ್ರೈವಿಂಗ್ ಅಷ್ಟೊಂದು ಇದಲ್ಲ ಅಂತ ಹೇಳಿದ್ರೆ ಲೈಟ್ ವೇಟ್ ಗಾಡಿಗಳು ಆರಾಮಾಗಿ ಹೋಗ್ಬೋದು. ಆದ್ರೆ ನಮ್ಗೆ ತಾಳ್ಮೆ ಮುಖ್ಯ. ಹೌದು, ಖಂಡಿತ ಸರ್. ಇದರಲ್ಲಿ ತಾಳ್ಮೆ ಕೇಳಿದ್ರೆ ಅದ್ರಲ್ಲಿ ಗೂಡ್ಸ್ ಇರುವುದು, ಇದರಲ್ಲಿ ಪ್ಯಾಸೆಂಜರ್ ಇರ್ತದೆ. ಸ್ವಲ್ಪ ಕೇರ್ ಜಾಸ್ತಿ ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಕೇರ್ ತಗೊಳ್ಬೇಕು ಅಲ್ವಾ? ಯಾಕಂದ್ರೆ ನಾನಾ ರೀತಿ ಕಸ್ಟಮರ್ ಎಲ್ಲ ಬರ್ತಾರೆ. ಪ್ಯಾಸೆಂಜರ್ ಅಂತ ಹೇಳಿದ್ರೆ ಒಂದೊಂದು ರೀತಿ ಮೆಂಟಾಲಿಟಿ ಇರ್ತದೆ. ಖಂಡಿತ ಸರ್. ಆ ಮೆಂಟಾಲಿಟಿ ನಾವು ಹೊಂದ್ಕೊಂಡು ಹೋಗ್ಬೇಕು. ಹೌದು. ಅಂತ ಸಂದರ್ಭ ಏನಾದ್ರೂ ಆಗಿದೆ ಸರ್? ತುಂಬಾ ಆಗಿದೆ. ನಮ್ಮ ತಾಳ್ಮೆ ಮುಖ್ಯ ಅದರಲ್ಲಿ ಅಲ್ವಾ? ಕೆಲವರು ಒಂದೊಂದು ರೀತಿಯ ಪ್ಯಾಸೆಂಜರ್ಸ್ ಇರ್ತಾರೆ, ಕೆಲವರು ರೂಡ್ ಆಗಿ ಮಾತಾಡ್ತಾರೆ. ಆದ್ರೂ ನಾವು ಸ್ವಲ್ಪ ತಾಳ್ಮೆಯಲ್ಲಿ ಇರ್ಬೇಕು. ನಮ್ಮ ತಾಳ್ಮೆಯಿಂದ ಅವ್ರು ನಾವು ಏನಾದ್ರು ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಕುಡಿಸ್ಕೊಂಡು ಆರಾಮಾಗಿ ಅವ್ರ ತರನೇ ಫ್ರೆಂಡ್ಲಿ ಆಗಿ ನಾವು ಹೋಗ್ತೇವೆ ಅಲ್ವಾ ಸರ್? ಇದು ಶಾರ್ಟ್ ವೀಲ್ ಗಾಡಿ, ನಿಮ್ಗೆ ಗಾರ್ಡ್ ಸೆಕ್ಷನ್ ಅಲ್ಲೆಲ್ಲ ಸ್ವಲ್ಪ ಕಟ್ಟಿಂಗ್ ಮಾಡ್ಲಿಕ್ಕೆಲ್ಲ ಈಸಿ
ಇದು ಸ್ವಲ್ಪ ಈಸಿ ಆಗುತ್ತೆ. ಶಾರ್ಟ್ ವೀಲ್ ಗಾಡಿ ಸ್ವಲ್ಪ ಈಸಿ, ಅಂದ್ರೆ ಸಣ್ಣ ಗಾಡಿ ಅಲ್ಲ, ಇದಕ್ಕಿಂತ ದೊಡ್ಡ ಬರುತ್ತೆ. 13.5 ಮೀಟರ್ ಎಲ್ಲ ಬರುತ್ತೆ. ಅದ್ರಲ್ಲಿ ಸ್ವಲ್ಪ ಕಷ್ಟ ಆಯ್ತು, ಸ್ವಲ್ಪ ಕಷ್ಟ. ಸ್ವಲ್ಪ ಕಷ್ಟ. ಟರ್ನಿಂಗ್ ಎಲ್ಲ ಮಾಡ್ಲಿಕ್ಕೆ ಟರ್ನಿಂಗ್ ಮಾಡ್ಲಿಕ್ಕೆಲ್ಲ ತುಂಬಾ ಕಷ್ಟ ಆಯ್ತು ಅಲ್ವಾ ಸರ್. ಘಾಟ್ ಸೆಕ್ಷನ್ ಹತ್ತುವರಿಗೆ ಒಂದು ಕೆಲವರೆಲ್ಲ ತುಂಬಾ ನೆರ್ರಬಿರಿ ಬರ್ತಾರೆ ಕಾರ್ನವರಾಗ್ಲಿ, ಅವರಿಗೆ ಏನಂತ ಒಂದು ಮೆಸೇಜಸ್ ಕೊಡ್ತೀನಿ. ನಾನು ಎಲ್ಲರಿಗೂ ಒಂದು ಮೆಸೇಜ್ ಹೇಳುವಂತದ್ದು, ಈ ಮೊಬೈಲ್ ಹಿಡ್ಕೊಂಡು ಮತ್ತೆ ಟರ್ನ್ ಅಲ್ಲಿ ಆಮೇಲೆ ರಾತ್ರಿ ಹೊತ್ತಲ್ಲಿ ಡಿಪ್ ಕೊಡದೆ ಬರುವಂತ ಡ್ರೈವಿಂಗ್ ಎಲ್ಲ ಮಾಡಬೇಡ. ಆರಾಮಾಗಿ ನೀವು ಬನ್ನಿ, ಆರಾಮಾಗಿ ಹೋಗಿ, ಸುರಕ್ಷಿತವಾಗಿ. ಯಾಕಂದ್ರೆ ಮನೇಲಿ ಎಲ್ಲರೂ ಕಾಯ್ತಾ ಇರ್ತಾರೆ, ನಮ್ಮನ್ನ ನಂಬ್ಕೊಂಡಿದ್ದವರು ಕಾಯ್ತಾ ಇರ್ತಾರೆ, ನಮ್ಮಲ್ಲಿ ಇದ್ದವರು ಕಾಯ್ತಾ ಇರ್ತಾರೆ. ಸೊ ನಾವು ಅವರಿಗೋಸ್ಕರ ನಾವು ದುಡಿಲಿಕ್ಕೆ ಬಂದಿರ್ತೀವಿ. ನಾವು ಹೇಗ್ ಬಂದಿರ್ತೀವಿ ಅದೇ ರೀತಿಯಲ್ಲಿ ಮನೆ ಹೋಗುವಂತದ್ದು ಹೋಗ್ಬೇಕು, ನಾವು ಆ ರೀತಿಯಲ್ಲಿ ಇರ್ಬೇಕು. ಖಂಡಿತ ಸರ್, ಒಳ್ಳೆ ಒಂದು ಮೆಸೇಜ್. ಮತ್ತೆ ಸ್ವಲ್ಪ ಘಾಟ್ ಸೆಕ್ಷನ್ ಹತ್ತುವರಿಗೆ ಮೊದಲ ಆದ್ಯತೆ ಕೊಡ್ಬೇಕು. ಹತ್ತುವರೆಗೆ ನಾವು ಮೊದಲ ಆದ್ಯತೆ ಕೊಡ್ಬೇಕು, ಇಳಿಯುವವರೆಗೆ ಆಮೇಲೆ ಆದ್ಯತೆ. ಯಾಕಂತ ಹೇಳಿದ್ರೆ ಕೆಲವು ಮೂಮೆಂಟ್ ಅಲ್ಲಿ ಘಾಟ್ ಸೆಕ್ಷನ್ ಬ್ಲಾಕ್ ಆಗಿರುತ್ತೆ. ಯಾವ ಪೊಸಿಷನ್ ಅಲ್ಲಿ ಗಾಡಿ ಪಾಸ್ ಆಗ್ತದೆ ನೋಡ್ಕೊಂಡ್ಬಿಟ್ಟು ನಾವು ಮೂವ್ ಮಾಡ್ಬೇಕು. ಕೆಲವರು ಏನಂತಾರೆ, ಸಣ್ಣ ಗಾಡಿ ಅಂತ ಸ್ವಲ್ಪ ಜಾಗ ಸಿಕ್ಕಿದ್ರೆ ಸಾಕಂತ ಬಂದ್ಬಿಡ್ತಾರೆ. ಮೇಲೆ ಹತ್ತುವರೆಗೆ ನಿಮ್ಮಂತವರಿಗೆ ಆಲ್ಮೋಸ್ಟ್ ಇದೆಲ್ಲ ಕಾರ್ನವ್ರದ್ದೆಲ್ಲ ಎಷ್ಟಾಗಿರುತ್ತೆ. ಘಾಟ್ ಸೆಕ್ಷನ್ ಅಲ್ಲಿ ನಮ್ಗೆ ರಿಸ್ಕ್ ಸಿಗುವಂತದ್ದು ಒಂದು ಕಾರ್ನವ್ರದ್ದು. ಓಕೆ. ಮತ್ತೆ ಪಾಪ ಲಾರಿ ಅವರಿಗೆ ಅವ್ರದ್ದು ಲೋಡ್ ಇರ್ತದೆ, ಅವ್ರಿಗೆ ಹತ್ಕೊಳ್ಲಿಕ್ಕೆ ಆಗಲ್ಲ, ಅವರು ಸ್ಲೋ ಆಗಿ ಹೋಗ್ತಾರೆ. ನಮ್ಗೆ ಒಂದ್ ಸ್ವಲ್ಪ ಪ್ಯಾಸೆಂಜರ್ ಟೈಮ್ ಪಿಕಪ್ ಹಂಗಿರುತ್ತೆ, ಬೆಳಿಗ್ಗೆ ಹೋಗೋರು ಡ್ಯೂಟಿ ಹೋಗೋರೆಲ್ಲ ಇರ್ತಾರೆ. ಹಾಗಾಗಿ ನಾವು ಒಂದ್ ಸ್ವಲ್ಪ ಆ ಮೂಮೆಂಟ್ ಅಲ್ಲಿ ತಗೊಂಡು ಜಡ್ಜ್ಮೆಂಟ್ ತಗೊಂಡು ನಾವು ಪಾಸ್ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ನಿಮ್ಗೆ ಸಡನ್ ಬ್ರೇಕ್ ಹೊಡೆದ್ರೆ ಪಿಕಪ್ ಸಿಗಲ್ಲ. ಟರ್ನಿಂಗ್ ಒಂದು ಮೀಡಿಯಂ ಸ್ಪೀಡ್ ಅಲ್ಲಿ ಇರ್ತೀರಾ ಮೇಲೆ ಮೀಡಿಯಂ ಸ್ಪೀಡ್ ಅಲ್ಲಿ ನಾವು ಹೋಗ್ತಾ ಇರ್ತೀವಿ. ಮೇಲವರೆಗೂ ನಾವು ಅದೇ ಸ್ಪೀಡ್ ಅಲ್ಲಿ ಹೋಗ್ತಾ ಇರ್ತೀವಿ. ಅಂದ್ರೆ ಹೈ ಸ್ಪೀಡ್ ಅಲ್ಲ, ಮೀಡಿಯಂ ಸ್ಪೀಡ್. ಅದು ಒಂದು ಫಸ್ಟ್ ಸೆಕೆಂಡ್ ಗೇರ್ ಅಲ್ಲಿ ಹೋಗ್ತಾ ಇರ್ತೀವಿ. ಅದೊಂದು ಮೆಸೇಜಸ್ ಅಲ್ವಾ ಘಾಟಿಯಲ್ಲಿ ಗಾಡಿ ಓಡಿಸುವವರಿಗೆ. ಮತ್ತೆ ನಾವು ಘಾಟ್ ಹತ್ತುವಾಗ ನಾವು ಫಸ್ಟ್ ಸೆಕೆಂಡ್ ಗೇರ್ ಬಿಟ್ಟು ಮತ್ತೆ ಬೇರೆ ಗೇರ್ ಹಾಕ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಟರ್ನಿಂಗ್ ಗಳು ಜಾಸ್ತಿ ಇರ್ತವೆ, ಪಿಕಪ್ ಸಿಗೋದಿಲ್ಲ. ಅಷ್ಟೇ ಗೇರ್ ಅಲ್ಲಿ ನಾವು ಅದ್ರಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಮೇಲೆ. ಸರ್, ಇವಾಗ ಅದು ರೋಡ್ ನ ಪರಿಸ್ಥಿತಿ ನೋಡಿದ್ರೆ ತುಂಬಾನೇ ಬೇಜಾರಾಗ್ತದೆ, ಚಿಂತಾಜನಕವಾಗಿದೆ. ಅದ್ರ ಬಗ್ಗೆ ಹೇಳುವಂತದ್ದೇ ಇಲ್ಲ. ನಿಜವಾಗ್ಲು ಒಂದು ಹ್ಯಾಟ್ಸ್ ಆಫ್ ಡ್ರೈವರ್ನವರಿಗೆ. ನಾನು ಒಂದು ಸಲ ಮೊನ್ನೆ ಕಾರಲ್ಲಿ ಹೋಗಿ ಬಂದೆ, ನನ್ಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅಂತದ್ರಲ್ಲಿ ನೀವು ಡೈಲಿ ಹೋಗ್ತಿರಲ್ಲ. ಸ್ವರ್ಗ ಎಲ್ಲೋ ನರಕ ಎಲ್ಲೋ ಕೇಳಿದ್ರೆ ನನ್ನ ಪ್ರಕಾರ ಸಕಲೇಶ್ಪುರ ರೋಡಿಗೆ ಹೋದ್ರೆ ಎಲ್ಲಾ ನರಕನೂ ಸಿಗ್ತದೆ. ಖಂಡಿತ. ಮಂಗಳೂರು ಟು ಸಕಲೇಶ್ಪುರ ಅಲ್ವಾ, ಹಾಸನ ತನಕ ಹೋದ್ರು ಅವ್ರಿಗೆ ಸ್ವರ್ಗ ಯಾವ್ದು ನರಕ ಯಾವ್ದು ಅಂತ ಹೇಳಿ ಅದರಲ್ಲಿ ತೋರ್ತದೆ. ಯಾಕಂದ್ರೆ ಅಷ್ಟೊಂದು ಗುಂಡಿ, ಅಷ್ಟೊಂದು ಹಂಸು, ಪ್ರತಿಯೊಂದು ಇದೆ. ಈ ಒಂದು ರೋಡ್ ಅಲ್ಲಿ ಡ್ರೈವ್ ಮಾಡಿದವರಿಗೆ ಎಲ್ಲಿ ಸಹ ಮಾಡಬಹುದು. ಖಂಡಿತ. ಅಲ್ಲಿ ಡ್ರೈವಿಂಗ್ ಮಾಡಿದ ಆ ಒಂದು ರೋಡ್ ಅಲ್ಲಿ ಡ್ರೈವಿಂಗ್ ಮಾಡಿದವರು ಆಲ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಡ್ರೈವಿಂಗ್ ಮಾಡ್ತಾರೆ. ಇದೊಂದು ಚಾಲೆಂಜಿಂಗ್ ಸರ್ ಡ್ರೈವರ್ಸ್ ನವರಿಗೆ, ನಮ್ಮ ಒಂದು ಕೋಸ್ಟಲ್ ಏರಿಯಾದ ಡ್ರೈವರ್ಸ್ ಗಳಿಗೆ ಅದೊಂದು ಚಾಲೆಂಜಿಂಗ್ ಅಲ್ಲ. ಸರ್, ಅದು ಘಾಟ್ ಸೆಕ್ಷನ್ ಯಾವ್ದು ಒಳ್ಳೆ ಸರ್? ಶಿರಾಡಿ ಒಳ್ಳೇದಾ, ಈ ಕಡೆ ಚಾರ್ಮಾಡಿ ಒಳ್ಳೇದಾ ಸರ್? ಕಂಫರ್ಟ್ ಆಗಿ ಹೋಗ್ಲಿಕ್ಕೆ ಶಿರಾಡಿ ಘಾಟ್ ಸೆಕ್ಷನ್. ಯಾಕಂತ ಹೇಳಿದ್ರೆ ಒಂದೇ ಲೆಕ್ಕ ಅದು. ಆದ್ರೆ ಚಾರ್ಮಾಡಿ ಡೀಪ್ ಟರ್ನ್ ಗಳೆಲ್ಲ ಜಾಸ್ತಿ, ಸ್ವಲ್ಪ ಡೀಪ್ ಟರ್ನ್ ಜಾಸ್ತಿ. ಓಕೆ ಸರ್, ಸಾಧಾರಣ ನಿಮ್ಗೆ ಗೊತ್ತಿದ್ದ ಮಟ್ಟಿಗೆ ಎಷ್ಟು ಗಾಡಿ ಹೋಗ್ತದೆ ಸರ್ ಒಂದು ಇದ್ರಲ್ಲಿ, ಒಂದು ಡೈಲಿ ಅಪ್ ಅಂಡ್ ಡೌನ್ ಒಂದು ಅಂದಾಜು? 2,000 ರಿಂದ 3,000 ಮೇಲೆ ಹೋಗ್ತದೆ. ಅಲ್ಲ, ನೈಟ್ ಬಸ್ ಎಷ್ಟು? ನೈಟ್ ಬಸ್ ಒಂದು 300 ಗಾಡಿ ಹೋಗ್ತದೆ ಡೈಲಿ ಅಲ್ವಾ? ಡೈಲಿ 300. ಓಕೆ. ಹೆಚ್ಚು ಟ್ರಾಫಿಕ್ ಇರುವಂತ ಟೈಮ್ ಎಷ್ಟು ಗಂಟೆಗೆ ಸರ್ ಆ ಘಾಟ್ ಸೆಕ್ಷನ್ ಬ್ಲಾಕ್ ಆಗುದು? ಒಂದು ಜನಗಳಿಗೆ ಮೆಸೇಜ್ ಯಾಕೆ ಹೇಳಿದ್ರೆ, ಒಂದು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಆ ಕಡೆಯಿಂದ ಗಾಡಿ ಬರೋ ಸ್ಟಾರ್ಟ್ ಆಗೋದು 1 ಗಂಟೆಗೆ, 1 ಗಂಟೆಗೆ. ಈ ಕಡೆಯಿಂದ ಮೇಲ್ಗಡೆ ಹತ್ತುವಾಗ್ಲೂ 1 ಗಂಟೆ. ಒಂದು ಲಾಸ್ಟ್ ಟೈಮ್ ನಮ್ಮ ಬ್ಲಾಗ್ ಅಲ್ಲಿ ಕೇಳಿದ್ರು ಸರ್, ಯಾವ ಟೈಮಿಗೆ ಬಂದ್ರೆ ಒಳ್ಳೇದು ಘಾಟ್ ಸೆಕ್ಷನ್ ಅಲ್ಲಿ, ಅಂದ್ರೆ ಫ್ರೀ ಇರ್ಬೇಕಂತ ಹೇಳಿ. 1 ಗಂಟೆ ಅಂದ್ರೆ 2 ಗಂಟೆ ತನಕ ಬಿಸಿ ಇರುತ್ತೆ ಅಲ್ಲ? ಇಲ್ಲ, 3-3:30 ತನಕ ಬಿಸಿ ಇರುತ್ತೆ. 3:30 ತನಕ ಬಿಸಿ ಇರುತ್ತೆ. ಆದಷ್ಟು 1 ಗಂಟೆ ಒಳಗೆ ಘಾಟಿಯನ್ನು ಪಾಸ್ ಮಾಡಿ. ನೈಟ್ ಅಲ್ಲಿ ಲಾರಿ ಅವರು ಸೈಡ್ ಹಾಕಿ ಮಲಗಿದವಾಗ ಆರಾಮಾಗಿ ಹೋಗ್ಬೇಕು. ಯಾಕಂದ್ರೆ ಪಾಪ ಅವರಿಗೆ ಪಾಸ್ ಮಾಡ್ಲೇಬೇಕು, ಘಾಟ್ ಸೆಕ್ಷನ್ ಪಾಸ್ ಮಾಡ್ಕೊಂಡೇ ಮಲ್ಕೊಳ್ಳೋದು. ಅವ್ರು 3 ಗಂಟೆ ತನಕ ಗಾಡಿ ಓಡಿಸ್ತಾರ. ಅವ್ರು 3 ಗಂಟೆ ನಂತರ ಸೈಡ್ ಹಾಕಿ ಆಮೇಲೆ ಸ್ವಲ್ಪ ಟ್ರಾಫಿಕ್ ಕಡಿಮೆ ಆಗ್ತಾ ಹೋಗ್ತದೆ. ಯಾಕಂದ್ರೆ ಅವ್ರು ನಿಧಾನ ಹೋಗುದು, ಅವ್ರಿಂದನೇ ನಾವು ಹೋಗ್ಬೇಕು. ಹೌದು, ಖಂಡಿತ ಸರ್. ಸರ್, ಮತ್ತೊಂದು ಫೈನಲ್ ಆಗಿ ನಮ್ಮ ಒಂದು ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ಗೆ ಏನಂತ ಮೆಸೇಜಸ್ ಕೊಡ್ತೀರಾ? ತುಂಬಾ ಜನ ಕಮೆಂಟ್ ಬರ್ತದೆ ನಮ್ಗೆ, ಅವರದ್ದು ವಿಡಿಯೋ ಮಾಡಿ, ಇವ್ರದ್ದು ವಿಡಿಯೋ ಮಾಡಿ ಅಂತ. ಫೈನಲ್ ಆಗಿ ನಮ್ಮ ಚಾನಲ್ಗೆ ಏನಂತ ಹೇಳ್ತೀರಾ? ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ದೇವ್ರು ನಿಮ್ಗೆ ಐಶ್ವರ್ಯ, ಆರೋಗ್ಯ ಸಂಪತ್ತನ್ನು ಕೊಟ್ಟು ಕರುಣಿಸಿ. ಥ್ಯಾಂಕ್ ಯು ಸರ್.